ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿಃ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಭವ್ಯಭವನ್ನಾಥಃ ಪವನಃ ಪಾವನೋ ಅನಲಃ ಕಾಮಃ ಕಾಮಕೃತ್ ಕಾಂತಃ ಕಾಮಃ ಕಾಮಪ್ರದಃ ಪ್ರಭುಃ. ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆ ದಿನ ನಾವು ಅನಲಹ ಎಂಬುವಂತಹ ಭಗವಂತನ ಹೆಸರನ್ನು ಕುರಿತು ಹೇಳ್ಕೊಳ್ತಾ, ಜೀವೋತ್ತಮರಾದ ಮುಖ್ಯ ಪ್ರಾಣನನ್ನು ಭಕ್ತೋತ್ತಮನಾಗಿ ಸ್ವೀಕಾರ ಮಾಡಿರೋದರಿಂದ ಭಗವಂತನಿಗೆ ಅನಲಹ ಅಂತ ಹೆಸರು ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಭಕ್ತಾಭೀಷ್ಟದಾನೇ ನ ವಿದ್ಯತೆ ಅಲಂ ಬುದ್ಧಿ ಯಸ್ಯ ಸಹ ಅನಲಹ. ಭಕ್ತರ ಅಭೀಷ್ಟಗಳನ್ನು ಕೊಡುವುದರಲ್ಲಿ ಅಲಂ ಬುದ್ಧಿ, ಇನ್ನು ಸಾಕು ಎಂಬೋ ಬುದ್ಧಿ ಅಂದರೆ ಜ್ಞಾನ ಇಲ್ಲದೇ ಇರುವವನಾದ ಕಾರಣ ಭಗವಂತನಿಗೆ ಅನಲಹ ಅಂತ ಹೆಸರು ಅಂತ ಹೇಳ್ಕೊಂಡಿದ್ದೇವೆ. ಇನ್ನು ಇವತ್ತು ವ್ಯಾಸಾವತಾರೇ ಮಹಾಭಾರತಾದಿ ನಿರ್ಮಾಣೇನಾಪಿ ಅಲಂ ಬುದ್ಧಿರಹಿತ ಇವ ಅನಲಹ ಕಾಮಸ್ಯ ಅನಲ್ಪತ್ವ ಸಮರ್ಥನ ಸಂದರ್ಭೇ ಅಗ್ನೇರಪ್ಯನಲಃ ಕಾಲೋ ಎನ್ನಾಲಮಿತಿ ಮನ್ಯತೆ ಇತಿ ಅಲಂ ಬುದ್ಧಿರಾಹಿತ್ಯಮೇವ ಅನಲಶಬ್ದ ಪ್ರವೃತ್ತಿ ನಿಮಿತ್ತಮಿತಿ ಪ್ರದರ್ಶಿತಂ. ನಮಗೆ ವೇದವ್ಯಾಸದೇವರು 17 ಪುರಾಣಗಳನ್ನು ರಚನೆ ಮಾಡಿ, ಮೊದಲು ವೇದಗಳನ್ನು ವಿಭಾಗ ಮಾಡಿ ವೇದವ್ಯಾಸರಾಗಿ ಪ್ರಸಿದ್ಧರಾಗಿ, ಆಮೇಲೆ 17 ಪುರಾಣಗಳನ್ನು ರಚನೆ ಮಾಡಿ ಭಾರತವನ್ನೂ ಬರೆದು, ಇಷ್ಟು ಬರೆದರೂ ಕೂಡ ಅವರಿಗೆ ಇನ್ನೂ ಏನೋ ನಾನು ಮಾಡಿರೋದು ಕಡಿಮೆ ಇದೆ, ಇನ್ನೂ ನಾನು ಏನೋ ಮಾಡಬೇಕಾಗಿದೆ ಎಂಬುವಂತಹ, ಇನ್ನೂ ಸಾಕಾಗಿಲ್ಲ ಇನ್ನೂ ಅಂತ ಅವರಿಗೆ ಅಂದರೆ ಸಾಕು ಎಂಬ ಬುದ್ಧಿ ಇಲ್ಲದೇ ಇದ್ದಂತೆ, ಒಂದೇನೋ ಅಸಂತೃಪ್ತಿಯಾದಂತೆ ಅತೃಪ್ತಿಯಾದಂತೆ ನಟಿಸಿದರಂತೆ, ವಿಡಂಬನೆ ಮಾಡಿದರು. ವೇದವ್ಯಾಸದೇವರು ಸಾಕ್ಷಾತ್ ಭಗವಂತನ ಅವತಾರ, ವ್ಯಾಸೋ ನಾರಾಯಣೋ ಹರಿಹಿ. ಅವರಿಗೆ ಏನು ಅಸಂತೃಪ್ತಿ, ಇವಾಗ ನಮಗೆ ಈ ಕೆಲಸ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು, ಮಾಡಬೇಕಾದಷ್ಟು ಚೆನ್ನಾಗಿ ಮಾಡಿಲ್ಲ, ಇನ್ನೂ ಮಾಡಬೇಕಾದ ಕೆಲಸಗಳು ದಂಡಿ ಇದೆ ಅಂತ ನಮಗೆ ಯಾವಾಗೂ ಜೀವನದಲ್ಲಿ ನಾವು ಅತೃಪ್ತರೆ ಅಸಂತೃಪ್ತರೆ, ಸಂತೃಪ್ತಿ ಎಂಬುದು ನಮಗಿರೋದೇ ಇಲ್ಲ. ಸಮ್ಯಕ್ ತೃಪ್ತಿ, ಚೆನ್ನಾಗಿ ತೃಪ್ತಿ ಎಂಬುದು ಇರೋದೇ ಇಲ್ಲ. ಯಾವ ಕೆಲಸವನ್ನು ನಮ್ಮ ತೃಪ್ತಿಗಾಗಿ ಕೂಡ ನಾವು ಮಾಡಲ್ಲ. ಒಬ್ಬರನ್ನ ಮೆಚ್ಚಿಸೋದು, ಒಬ್ಬರಿಗೆ ತೃಪ್ತಿಪಡಿಸೋದಿರಲಿ, ನಮ್ಮ ಆತ್ಮಸಾಕ್ಷಿಗಾಗಿ ನಮ್ಮ ತೃಪ್ತಿಗೆ ಆತ್ಮತೃಪ್ತಿಯಾಗಿ ಕೂಡ ನಾವು ಮಾಡಲ್ಲ.
ನಮಗದಿದ್ದೇ ಇದೆ. ಆದರೆ ವೇದವ್ಯಾಸ ದೇವರಿಗೆ ಯಾಕೆ ಬಂತು? ಇಷ್ಟು ಮಾಡಿದರೂ ಕೂಡ 17 ಪುರಾಣಗಳು ಮತ್ತು ವೇದ ವಿಭಾಗ, ಬ್ರಹ್ಮಮೀಮಾಂಸಾ ಶಾಸ್ತ್ರ, 564 ಬ್ರಹ್ಮಸೂತ್ರಗಳು, ಭಾರತ ಇತಿಹಾಸ ಇಷ್ಟು ಬರೆದರೂ ಏನೋ ಅವರಿಗೆ ಅಸಂತೃಪ್ತಿ ಇದ್ದಂತೆ ಇದ್ದಾಗ ಭಾಗವತದಲ್ಲಿ ಬರುತ್ತೆ. ನಾರದರು ಬಂದು ಏನೋ ನೀವು ಅಸಂತೃಪ್ತಿಯಾಗಿದೆ, ಹೌದು ನನಗೇನೋ ಇದೆ, ನಿಮ್ಮ ಇದು ಹೋಗಬೇಕಾಗಿದ್ದರೆ ನೀವಿಷ್ಟು ಬರೆದಿದ್ದೀರಿ, ಇವೆಲ್ಲರಿಗೂ ಕೂಡ ಸಾಮಾನ್ಯ ಜನಕ್ಕೆ ಅರ್ಥ ಆಗೋದು ಕಷ್ಟ. ಆದ ಕಾರಣ ಎಲ್ಲರಿಗೂ ಅರ್ಥ ಆಗುವಂತಹ ಒಂದು ಸಮಾಧಿ ಭಾಷೆಯಲ್ಲಿ ನೀವು ಭಗವಂತನ ಮಹಿಮೆಯನ್ನು ಬರೀರಿ ಅಂತ ಪ್ರಾರ್ಥನೆ ಮಾಡಿದಾಗ ಆಗ 18ನೆಯ ಪುರಾಣವಾಗಿ ಶ್ರೀಮದ್ ಭಾಗವತವನ್ನು ಬರೆದರು ವೇದವ್ಯಾಸ ದೇವರು ಅಂತ ಭಾಗವತದಲ್ಲಿ ಬರುತ್ತೆ. ಅಂದರೆ ಏನು ಅದೇ ಹೇಳ್ತಾ ಇದ್ದಾರೆ. ಮತ್ತು ತಸ್ಯೈವ ಖಿನ್ನಮಾನ್ಮಾನಂ ಮನ್ಯಮಾನಸ್ಯ ಖಿದ್ಯತಃ ಭಾಗವತ ಖೇದೋ ಅನಲಂ ಬುದ್ಧಿ ಅತುಷ್ಟಿರಪ್ರಸಾದಶ್ಚ ಖೇದೋ ಅತೃಪ್ತಿಸ್ತಥೈವ ಚ ಅನಲತ್ವಂ ವದಂತ್ಯೇತೆ ಸರ್ವೇ ಪರ್ಯಾಯವಾಚಕಾಃ. ಬ್ರಾಹ್ಮ ಪುರಾಣದಲ್ಲಿರುವ ವಾಕ್ಯವನ್ನು ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ವೇದವ್ಯಾಸ ದೇವರು ಇಷ್ಟು ರಚಿಸಿದ್ದರೂ ಕೂಡ ಭಾಗವತಾದಿ ಧರ್ಮಗಳನ್ನು ನಿರೂಪಿಸಬೇಕು ಎಂಬುದಾಗಿ ಅಲಂ ಬುದ್ಧಿರಹಿತರಾಗಿ, ಅಂದರೆ ಇನ್ನಷ್ಟು ಸಾಕಾಗಿಲ್ಲ, ಸಾಕು ಎಂಬುದು ಅಲಂ ಬುದ್ಧಿ, ಸಾಕಾಗಿಲ್ಲ ಎಂಬುದು ಅಲಂ ಬುದ್ಧಿರಹಿತ. ಆಗ ಅದರಂತೆ ಕಾಣುವಂತೆ ಸರಸ್ವತಿ ತಟದಲ್ಲಿ ಪ್ರದರ್ಶನ ಮಾಡ್ತಾ ಕೂತಿದ್ರಂತೆ. ನಾನೀಗ ಹೇಳಿದಂತೆ ನಾರದರು ಬಂದು ಪ್ರಾರ್ಥನೆ ಮಾಡಿದರು. ಆವಾಗ ಭಾಗವತ ಧರ್ಮಗಳನ್ನು ಹೇಳುವಂತಹ 18,000 ಯುಕ್ತವಾದಂತಹ ಭಾಗವತವನ್ನು ಯಾವ ಪುರಾಣಕ್ಕೂ ಇಲ್ಲದೇ ಇರುವಂತಹ ಒಂದು ವಿಶೇಷಣ ಶ್ರೀಮತ್ ಎಂಬುವಂತಹ ವಿಶೇಷಣದಿಂದ ಕೂಡಿಕೊಂಡಿರುವ ಶ್ರೀಮದ್ ಭಾಗವತ ಮಹಾಪುರಾಣವನ್ನು, ಪುರಾಣರಾಜವನ್ನು, ಮೋಕ್ಷಶಾಸ್ತ್ರವಾದ ಗ್ರಂಥವನ್ನು 18,000 ಶ್ಲೋಕದಿಂದ ಬರೆದರು ಅಂತ ಹೇಳಿದರು. ಇಲ್ಲಿ ಯಾಕೆ ಅಂತ ಹೇಳಿದರೆ ವೇದವ್ಯಾಸ ದೇವರು ಸಾಕ್ಷಾತ್ ಭಗವಂತನ ಅವತಾರ. ಅಲಂ ಬುದ್ಧಿರಹಿತ ಎಂಬುದು ದೋಷ. ಅಲ್ಲಿ ನಿಜವಾಗಲೂ ವೇದವ್ಯಾಸ ದೇವರಿಗೆ ಯಾವ ಅಸಂತೃಪ್ತಿ ಇಲ್ಲ, ಅತೃಪ್ತಿನೂ ಇಲ್ಲ. ಇದ್ದಂತೆ ನಟನೆ ಮಾಡಿದರು. ಯಾಕೆ? ಮುಕ್ತಿಯೋಗ್ಯ ಜೀವರನ್ನು ಉದ್ಧಾರ ಮಾಡುವುದಕ್ಕಾಗಿ ಮೋಕ್ಷ ಶಾಸ್ತ್ರಗ್ರಂಥವಾದ ಭಾಗವತವನ್ನು ರಚನೆ ಮಾಡಬೇಕು, ಜಗತ್ತಿಗೆ ಜಿಜ್ಞಾಸುಗಳಿಗೆ ತನ್ನ ಭಕ್ತರಿಗೆ ಅಂದಿಸಿಕೊಡಬೇಕೆಂಬುವ ಒಂದು ದೃಷ್ಟಿಯಿಂದ ಏನು ಮಾಡಿದರು ವೇದವ್ಯಾಸ ದೇವರು. ಹಾಗೆ ಅತೃಪ್ತಿಯನ್ನು ವ್ಯಕ್ತಪಡಿಸಿದಾಗ, ನಟಿಸಿದಾಗ ನಾರದರಿಂದ ಪ್ರಾರ್ಥಿತರಾಗಿ ಭಾಗವತ ಪುರಾಣವನ್ನು ಬರೆದರು. ಸಾಮಾನ್ಯವಾಗಿ ಭಕ್ತರು ಬಂದು ಆಚಾರ್ಯ ನೀವು ಭಾಗವತ ಪುರಾಣ ಹೇಳ್ರಿ, ಭಾರತ ಹೇಳ್ರಿ, ಪಾಠ ಹೇಳ್ರಿ ಅಂತ ಕೇಳಬೇಕು. ಕ್ರಮ ಅದು. ಪ್ರಾರ್ಥಿತರಾಗಿ ಪ್ರವಚನವನ್ನು ಮಾಡಬೇಕು. ಅದರನ್ನೇ ಅನುಸರಿಸಿದ್ದಾರೆ ಅಷ್ಟೇ ಹೊರತು ವೇದವ್ಯಾಸ ದೇವರಿಗೆ ಯಾವುದೂ ಇಲ್ಲ. ಆದ ಕಾರಣ ವೇದವ್ಯಾಸ ದೇವರು ಈ ರೀತಿಯಾಗಿ ಅಲಂಬುದ್ಧಿರಹಿತರಾಗಿ ನಟನೆ ಮಾಡಿ ವೇದವ್ಯಾಸ ದೇವರು ಭಾಗವತಾದಿಗಳನ್ನೆಲ್ಲ ಬರೆದರು. ಆದ ಕಾರಣ ಅವರಿಗೆ ಅನಲಹ, ಅದೇ ಹೇಳ್ತಾರೆ, ಅಲಂಬುದ್ಧಿರಾಹಿತ್ಯಮೇವ ಅನಲ ಶಬ್ದ ಪ್ರವೃತ್ತಿ ನಿಮಿತ್ತಮಿನ್ ಇತಿ ಪ್ರದರ್ಶಿತಂ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಷ್ಟೇ ಅಲ್ಲ, ಇನ್ನು ಖೇದೋ, ಇಲ್ಲಿ ಖೇದ ಶಬ್ದ ಹಾಕಿದರು ಭಾಗವತದಲ್ಲಿ. ತಸ್ಯೈವ ಖಿನ್ನಮಾನ್ಮಾನಂ ಮನ್ಯಮಾನಸ್ಯ ಖಿದ್ಯತಃ ಖೇದೋ ಅನಲಂ ಬುದ್ಧಿ. ಖೇದ ಅಂದರೆ ಅಲಂಬುದ್ಧಿರಾಹಿತ್ಯ ಅಂತ ಆಚಾರ್ಯ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ವ್ಯಾಖ್ಯಾನ ಮಾಡ್ತಾ ಅದಕ್ಕೆ ಬ್ರಹ್ಮ ಪುರಾಣ ವಾಕ್ಯವನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಭಗವಂತನ ಒಂದು
ಮಹಿಮೆಗಳನ್ನೆಲ್ಲ ಹೇಳ್ತಾ ಇನ್ನು ಮುಂದೆ ಏನು ಹೇಳ್ತಾರೆ, ಅಗ್ನೇ ಕಾಮಸ್ಯ ಚ ನ ವಿದ್ಯತೆ ಅಲಂ ಬುದ್ಧಿ ಯಸ್ಮಾತ್ ಸಹ ಅನಲಃ ತತ್ವಪ್ರಕಾಶಿಕಾಯಾಃ ಆದ್ಯಮಂಗಳಪದ್ಯಸ್ಯ ಅಮಲಂ ಇತಿ ವಿಶೇಷಣೆ ನ ವಿದ್ಯತೆ ಮಲಂ ಸಂಸಾರಾಖ್ಯಂ ಯುಸ್ಮಾತ್ತದಮಲಂ ಸಂಸಾರ ನಿವರ್ತಕಂ ಇತಿ ಭಾವದೀಪೆ ಯಥಾ ಸಮಾಸಃ ಆಶ್ರಿತಃ ತದ್ವದತ್ರಾಪಿ ಹೇಳ್ತಾ ಇದ್ದಾರೆ. ಈ ಅಗ್ನಿ ಮತ್ತು ಕಾಮ ಇವುಗಳಿಗೆ ಅಲಂಬುದ್ಧಿ ಇಲ್ಲದಂತೆ ಮಾಡಿದ್ದಾನಂತೆ ಭಗವಂತ. ಇಲ್ಲಿ ಅಗ್ನಿ ಬೆಂಕಿಗೆ ಮತ್ತು ಕಾಮ ಇವುಗಳಿಗೆ ಅಲಂಬುದ್ಧಿ ಅಂದರೆ ಇನ್ನು ಸಾಕು ಎಂಬುವಂತಹ ಬುದ್ಧಿ ಇಲ್ಲದೆ ಮಾಡಿರೋದರಿಂದ ಭಗವಂತನಿಗೆ ಅನಲಹ ಅಂತ ಹೆಸರು. ಇನ್ನು ಹೇಳ್ತಾರೆ, ಕಾಮರೂಪೇಣ ಕೌಂತೆಯ ಅನಲೇನ ಚ ನ ಕೇವಲಂ ದುಷ್ಪೂರಃ ನಾಲಮಿತಿ ಮನ್ಯತೆ ಚೇತ್ಯನಲಃ ಅಗ್ನೇರಪ್ಯನಲಃ ಕಾಮೋ ಎನ್ನಾಲಮಿತಿ ಮನ್ಯತೆ. ಗೀತಾ ತಾತ್ಪರ್ಯ ನಿರ್ಣಯದ ವಾಕ್ಯವನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಸರ್ವಸ್ವಭಾವೋ ನಿಯತಸ್ಥೇನೈವ ಕಿಮತಃ ಪರಂ ಅಂತೆಲ್ಲ ಹೇಳ್ತಾರೆ. ನೀವು ಅಗ್ನಿಗೆ ನೋಡ್ರಿ, ಏನೇ ಹಾಕಲಿ ಇನ್ನು ಇದು ಸಾಕು ಅಂತ ಇಲ್ಲೇ ಇಲ್ಲ. ನೀವು ಅಗ್ನಿಯಲ್ಲಿ ಎಷ್ಟು ಕಟ್ಟಿಗೆ ಹಾಕಲಿ, ಎಷ್ಟು ತುಪ್ಪ ಹಾಕಲಿ, ಎಣ್ಣೆ ಹಾಕಲಿ, ಸುಡ್ತಾನೇ ಇರುತ್ತೆ. ಬಾಯಿದ್ರೆ ನನಗೆ ಜಾಸ್ತಿ ಆಯಿತು ಅಂತ ಅಗ್ನಿ ಕಟ್ಟಿಗೆಯನ್ನು ಸುಡೋದು ನಿಲ್ಲಿಸೋದೇ ಇಲ್ಲ. ಅದಕ್ಕೆ ಅಗ್ನಿಗೆ ಅನಲ ಅಂತ ಹೆಸರು. ಇನ್ನು ಕಾಮವೂ ಕೂಡ, ಕಾಮ ಎಂಬುದು ಬೈಕೆ, ಕಾಮ ಎಂಬುದು ಇನ್ನೊಂದು ಎಲ್ಲರಿಗೂ ಗೊತ್ತಿರೋ ಅರ್ಥ. ಈ ಕಾಮದೋಷ ಅಗ್ನಿಕ್ಕಿಂತ ಅಧಿಕವಾಗಿ ಈ ಅಲಂಬುದ್ಧಿ ಇರಲ್ಲ ಅದಕ್ಕೆ. ಯಾಕೆ, ಅಗ್ನಿಗೆ ಹೇಗೆ ಎಷ್ಟೇ ಹಾಕಲಿ ಹಾಗೆ ಇನ್ನು ನನಗೆ ಹೆಚ್ಚಾಯಿತು ನಾ ಇನ್ನು ಸುಡಲ್ಲ ಅಂತ ಇಲ್ಲೇ ಇಲ್ಲ. ದೊಡ್ಡ ಈ ಕಾಡಿಗೆ ಚೇಂಜ್ ಮಾಡುತ್ತೆ, ಕಾಡನ್ನೆಲ್ಲ ಸುಟ್ಟಾಕ್ಬಿಡತ್ತೆ, ಇನ್ನೂ ಎಲ್ಲ ಸುಡ್ತಾನೇ ಇರುತ್ತೆ. ಅದಕ್ಕೂ ಸಾಕು ಎಂಬ ಬುದ್ಧಿ ಇಲ್ಲ. ಹಾಗೆ ಕಾಮಕ್ಕೂ ಕೂಡ ಈ ಕಾಮವನ್ನು ನಾನು ತೃಪ್ತಿಪಡಿಸ್ತೇನೆ ಅಂತ ನೀವು ಹೋದರೆ ಆ ಕಾಮಕ್ಕೂ ಕೂಡ ಏನು ನೀವು ಎಷ್ಟು ಆ ಅಗ್ನಿಗೆ ನೀವು ಕಟ್ಟಿಗೆ ಹಾಕಿ ಅದಕ್ಕೆ ಸಾಕು ಅಂತ ಹೇಳ್ತೀನಿ ಎಂಬುದು ಎಷ್ಟು ಅಸಾಧ್ಯವೋ ಹಾಗೆ ಈ ಕಾಮವನ್ನು ಕೂಡ ನಾನು ದೂರ ಸರಿಸ್ತೇನೆ, ಕಾಮವನ್ನು ನಾನು ತೃಪ್ತಿಪಡಿಸ್ತೇನೆ ಅಂಥೇಳಿ ನೀವು ಎಷ್ಟು ಅನುಭವಿಸಿದಷ್ಟು ಅದು ಇಷ್ಟು ಕೊಟ್ಟರೆ ಮತ್ತಿಷ್ಟು ಬೇಕೆಂಬುವ ಆಸೆ ಇದ್ದಾಗ ಕಾಮವನ್ನು ನೀವು ಪೂರೈಸಲಿಕ್ಕೆ ಅದನ್ನು ಅನುಭವಿಸಿದಷ್ಟು ಇನ್ನೂ ಅನುಭವಿಸಬೇಕು ಅಂತಲೇ ಕಾಮ ಇರುತ್ತೆ. ಅದಕ್ಕೂ ಅಗ್ನಿಗಿಂತಲೂ ಅಧಿಕವಾಗಿ ಅದಕ್ಕೆ ಅನಲ ಅಂತ ಹೆಸರು ಕಾಮಕ್ಕೂ ಕೂಡ. ಮುಂದೆ ಅದೇ ಜಿಜ್ಞಾಸೆಯಲ್ಲಿ ಬರುತ್ತೆ, ಅಲ್ಲಿ ವಿಸ್ತಾರವಾಗಿ ಹೇಳ್ತೀನಿ. ಜಿಜ್ಞಾಸೆಯಲ್ಲಿ ನ ಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶ್ಯಾಮತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ ಮತ್ತು ವಿರಕ್ತಂ ವಿಷಯಾನ್ ಭುಕ್ತ್ವಾ ವಧಾನ್ ಮಧ್ವೋ ಅನುಜಂ ಯತಿಂ ಅಂತ ಎರಡು ವಿರುದ್ಧವಾದ ವಾಕ್ಯಗಳು ಹೇಗೆ ಅರ್ಥ ಮಾಡ್ಕೋಬೇಕು ಎಂಬುದು ಜಿಜ್ಞಾಸೆ ಇದೆ. ಇದಕ್ಕೆ ಸಂಬಂಧಪಟ್ಟಿದ್ದೆ, ಕಾಮಕ್ಕೆ ಸಂಬಂಧಪಟ್ಟಿದ್ದನ್ನೇ ವಿಷಯ. ಹಾಗೆ ಇಲ್ಲಿ ಆ ಕಾಮಕ್ಕೂ ನಾವು ಎಷ್ಟು ಹೆಣ್ಣಿನ ಸುಖವನ್ನು ಅನುಭವಿಸಿದರೂ ಅದು ಸಾಕು ಅಂತ ಅನಿಸೋದಿಲ್ಲ. ಎಷ್ಟು ವಯಸ್ಸಾದರೂ ಕೂಡ ಅದು ಹೋಗುವುದಿಲ್ಲ. ಆದ ಕಾರಣ ಅಗ್ನಿಗೆ ಅನಲ ಅಂತ ಹೆಸರು, ಕಾಮಕ್ಕೂ ಅನಲ ಅಂತ ಹೆಸರು. ಆದರೆ ಈ ಎರಡರ ಸ್ವಭಾವವನ್ನು ನಿಯಂತ್ರಿಸುವವನು ಈ ಎರಡರಕ್ಕೂ ಅಲಂಬುದ್ಧಿ ಇಲ್ಲದೆ ಇರುವಂತೆ ಮಾಡುವುದು ಯಾವನು ನಿಯಾಮಕ ಮಾಡ್ತಾ ಇದ್ದಾನೆ ಭಗವಂತ, ಅವನು ಭಗವಂತ ಮಾಡ್ತಾ ಇದ್ದಾನೆ. ಆದ ಕಾರಣ ಭಗವಂತನಿಗೆ ಅನಲಹ ಅಂತ ಹೆಸರು. ಅಲಂಬುದ್ಧಿರಹಿತವಾದ ಅಗ್ನಿಗೆ ಕಾಮಕ್ಕೆ ಆ ಸ್ವಭಾವವನ್ನು, ಆ ಒಂದು
ಆ ಒಂದು ಇದರನ್ನು ಆ ನೇಚರ್ನ ಕೊಡ್ತಾನಲ್ಲ ಭಗವಂತ, ಕೊಟ್ಟು ನಿಯಂತ್ರಣ ಮಾಡ್ತಾ ಇದ್ದಾನೆ, ಅವೆರಡು ಹಾಗೇ ಇರುವಂತೆ. ಆದ ಕಾರಣ ಭಗವಂತನಿಗೆ ಅನಲಹ ಅಂತ ಹೆಸರು. ಇನ್ನು ಅಲಂ ಪರಿಸಮಾಪ್ತಿರಸ್ಯ ನ ವಿದ್ಯತೆ ಇತಿ ಅನಲಹ ಇತ್ಯನಲಹ. ಪರಿಸಮಾಪ್ತಿ ಇಲ್ಲದೇ ಇರುವವನು ಏನು, ಭಗವಂತನನ್ನು ಅವನಿಗೆ ಪರಿಸಮಾಪ್ತಿ ಎಂಬುದೇ ಇಲ್ಲ ಅವನಿಗೆ. ಮತ್ತು ನ ವಿದ್ಯತೆ ಅಲಂ ವಾರಣಂ ಯಸ್ಯಾಸೌ ಅನಲಹ. ತಡೆಯುವುದು ಇಲ್ಲದೇ ಇರುವವನು, ಪರಿಸಮಾಪ್ತಿ ಇಲ್ಲದೇ ಇರುವವನಾದ ಕಾರಣ ಅನಲಹ ಅಂತ ಕರೆಯಲ್ಪಡ್ತಾನೆ. ತಡೆಯುವಿಕೆ, ನಿರೋಧ ಮಾಡುವಿಕೆ ಎಂಬುದಿಲ್ಲದವನಾದ ಕಾರಣ ಅವನ್ನ ಅನಲಹ ಅಂತ ಕರೀತಾರೆ. ಇಲ್ಲಿ ಪರಿಸಮಾಪ್ತಿ ಇಲ್ಲದೇ ಇರುವ, ಹೌದು, ಭಗವಂತನ ಗುಣಗಳು ಇಷ್ಟು ಅಂತ ನಾವು 1 2 3 4 ಅಂತ ಹೇಳಿಸಿ ಇಷ್ಟು ಬಿಲಿಯನ್ಸ್ ಇಷ್ಟು ಟ್ರಿಲಿಯನ್ಸ್ ಅಂತ ಹೇಳಿ ಇನ್ನು ಮುಗೀತು, ಭಗವಂತನಲ್ಲಿ ಇನ್ನು ಗುಣಗಳು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲದೇ ಇರುವವನು. ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ. ಮೇಯ ತಿಳಿಯತಕ್ಕದ್ದು, ಪ್ರಮೇಯ ಪ್ರಕೃಷ್ಟವಾಗಿ ತಿಳಿಯತಕ್ಕದ್ದು. ಅಪ್ರಮೇಯ ಅಂದರೆ ತಿಳಿಲಿಕ್ಕೆ ಸಾಧ್ಯವಾಗದೇ ಇರುವವನು ಅಂತಲ್ಲ ಅರ್ಥ. ಪ್ರಕೃಷ್ಟವಾಗಿ ಸಮಗ್ರವಾಗಿ ಸಾಕಲ್ಯವಾಗಿ ತಿಳಿಯಕ್ಕೆ ಸಾಧ್ಯವಾಗದೇ ಇರುವವನಾದ ಕಾರಣ ಭಗವಂತನಿಗೆ ಅಪ್ರಮೇಯ ಅಂತ ಹೆಸರು. ಹಾಗೆ ಪರಿಸಮಾಪ್ತಿ ಇಲ್ಲದೆ ಅವನು ಗುಣಗಳಾಗಲಿ ರೂಪಗಳಾಗಲಿ ನಾಮಗಳಾಗಲಿ ಕ್ರಿಯೆಗಳಾಗಲಿ ಅವತಾರಗಳಾಗಲಿ ಯಾವುದೇ ಆಗಲಿ ಯಾವುದಕ್ಕೂ ಆ ಪರಿಸಮಾಪ್ತಿಯನ್ನು ಅವನಲ್ಲಿ ನಾವು ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ. ಪರಿಸಮಾಪ್ತಿ ಇಲ್ಲದೇ ಇರುವವನಾದ ಕಾರಣ ಭಗವಂತನಿಗೆ ಅನಲಹ ಅಂತ ಹೆಸರು. ಸಾಕ್ಷಾತ್ತು ಲಕ್ಷ್ಮೀದೇವಿನೇ ಭಗವಂತನ ಎಲ್ಲ ಗುಣಗಳನ್ನು ತಿಳ್ಕೊಳ್ಳಿಕ್ಕಾಗಿ ಇವತ್ತಿಗೂ ಎಣಿಸ್ತಾನೆ ಇದ್ದಾಳೆ. ಹೊಸದಾಗಿ ಭಗವಂತನಲ್ಲಿ ಗುಣಗಳು ಕ್ರಿಯೆಗಳು ಎಲ್ಲವೂ ಕಾಣಿ ಹಿಗ್ಗಿ ಸಂತೋಷ ಪಡ್ತಾ ಇದ್ದಾಳೆ. ಜಗದುದರನ ಅತಿ ವಿಮಲ ಗುಣ ರೂಪಗಳನ್ನು ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆಯ ನೂತನವ ಕಾಣುತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ. ಲಕ್ಷ್ಮೀದೇವಿ ಜ್ಞಾನ ಏನು ಅಂತ ಹೇಳಿದ್ರೆ, ಈಶ್ವರಾದನ್ಯತ್ರ ಅನಾಲೋಚನೇಪಿ ಸರ್ವ ವಿಷಯ ಜ್ಞಾನಂ ಲಕ್ಷ್ಮೀ ಜ್ಞಾನಂ. ಒಬ್ಬ ಭಗವಂತನ ವಿಷಯ ಬಿಟ್ಟು ಮಿಕ್ಕಿದ್ದೆಲ್ಲವೂ ಆಕಿ ಅನಾಲೋಚನೇಪಿ, ಆಲೋಚನೆ ಇಲ್ಲದೆ ಕರತಲಾಮಲಕ ಅಂಗೈ ಮೇಲೆ ನೆಲ್ಲಿಕಾಯಿ ಇಟ್ಕೊಂಡ್ರೆ ಸ್ಪಷ್ಟವಾಗಿ ಹೇಗೆ ಕಾಣುತ್ತೋ ಎಲ್ಲವೂ ಗೊತ್ತಿರುವ ಸರ್ವಜ್ಞಳು. ಆದರೆ ಭಗವಂತನ ವಿಷಯದಲ್ಲಿ ಮಾತ್ರ ಆಲೋಚನೆ ಮಾಡಿ ತಿಳ್ಕೊತಾಳೆ. ಯಾವುದರನ್ನು ನಿಗಮ ಭಾರತ ಇತಿಹಾಸ ವೇದಗಳು ಪುರಾಣಗಳು ಇವುಗಳಲ್ಲಿ ಹೇಳಿರೋ ಎಲ್ಲ ಆಕಿಗೆ ಗೊತ್ತು. ಅವುಗಳಲ್ಲಿ ಹೇಳದೇ ಅತಿಕ್ರಮಿಸಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಅವುಗಳನ್ನು ಬಿಟ್ಟು ಅವುಗಳಲ್ಲಿ ಹೇಳಿದ್ದಲ್ಲದೆ ಇನ್ನೂ ಹೊಸದಾಗಿ ಆಕೆ ಆಲೋಚನೆ ಮಾಡಿ ನಿತ್ಯ ನೂತನವಾಗಿ ಹೊಸ ಗುಣಗಳು ಕಾರ್ಯವಿಶೇಷಗಳು ಭಗವಂತನ ರೂಪಗಳನ್ನು ತೆಳೆದು ಮಿಗೆ ಹರುಷದಿಂಪಗಳಿ ಹಿಗ್ಗುವ. ಈ ಕ್ಷಣಕ್ಕೂ ಕೂಡ ಭಗವಂತನಲ್ಲಿ ಹೊಸ ವಿಷಯಗಳನ್ನು ಆಲೋಚನೆ ಮಾಡಿ ಇವುಗಳಲ್ಲಿ ಹೇಳದೇ ಇರೋ ವಿಷಯ ಆಲೋಚನೆ ಮಾಡಿ ತಿಳ್ಕೊಂಡು ಹಿಗ್ಗುತ್ತಾ ಇದ್ದಾಳೆ. ಅಂದರೆ ಪರಿಸಮಾಪ್ತಿ ಇಲ್ಲದೇ ಇರುವವನು ಅಂತ ಸ್ಪಷ್ಟವಾಗ್ತಾ ಇದೆ. ಆದ ಕಾರಣ ಭಗವಂತನಿಗೆ ಅನಲಹ ಅಂತ ಹೆಸರು. ಅದೇ ಭಾಗವತದಲ್ಲಿ ಬ್ರಹ್ಮದೇವರು ಹೇಳ್ತಾರೆ, ಇಡೀ ಭೂಮಂಡಲದಲ್ಲಿರುವ ಮಣ್ಣಿನ ಕಣಗಳು ಎಷ್ಟಿವೆ, ಇಡೀ ಭೂಮಂಡಲದಲ್ಲಿರುವ ಮಣ್ಣಿನ ಕಣಗಳನ್ನು ಎಣಿಸಿ ನಾನು ಇಷ್ಟು ಕಣಗಳು ಇದೆ ಅಂತ ಹೇಳಬಲ್ಲೆ. ಆದರೆ ಭಗವಂತನ ಗುಣಗಳು ಇಷ್ಟು ಇನ್ನಿಲ್ಲ ಅಂತೇಳಿ ನಾನು ಎಣಿಸಿ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅನಂತ ಕಲ್ಯಾಣ ಗುಣಗಳು ಉಳ್ಳವನು ಅಗಣ್ಯ. ಗಣಿಸುವುದಕ್ಕೆ ಗುಣಿಸುವುದಕ್ಕೆ ಎಣಿಸುವುದಕ್ಕೆ ಎಣಿಕೆ ಮಾಡುವುದಕ್ಕೆ ಸಾಧ್ಯವಾಗದೇ ಇರುವಷ್ಟು ಮಹಾನುಭಾವ ಭಗವಂತ. ಅದಕ್ಕೆ ಪರಿಸಮಾಪ್ತಿ ಇಲ್ಲದೇ ಇರುವವನು ಅನಲಹ ಅಂತ ಹೆಸರು. ಇನ್ನು ತಡೆಯುವಿಕೆ ಇಲ್ಲದೇ ಇರುವವನು ನ ವಿದ್ಯತೆ ಆಲಂ ವಾರಣಂ ಯಸ್ಯಾಸೌ ಅನಲಹ. ತಡೆಯುವಿಕೆ, ಅವನನ್ನು
ನಿರೋಧ ಮಾಡುವವನು ಯಾವನು? ಭಗವಂತನನ್ನು ಅಡ್ಡಿ ಮಾಡೋನು ಯಾವನಿದ್ದಾನೆ ಜಗತ್ತಿನಲ್ಲಿ? ಅದಕ್ಕೆ ಅವನಿಗೆ ಅನಿರುದ್ಧ ಅಂತ ಹೆಸರು. ಅಂದರೆ ನಿರೋಧ ಮಾಡುವವನು ಅವನನ್ನು ಯಾರೂ ನಿರೋಧ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾರನ್ನಾದರೂ ನಾವು ಎಲ್ಲಿ ಬೇಕಾದರೂ ತಡಿಬೋದು, ಆದರೆ ಭಗವಂತನನ್ನು ನಾವು ನಿರೋಧ ಮಾಡ್ತೇವೆ, ಭಗವಂತನನ್ನು ತಡಿತೇನೆ ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಆ ತಡೆಯುವಿಕೆ, ನಿರೋಧ ಎಂಬುದು ಇಲ್ಲದೇ ಇರುವವನು, ಅದಕ್ಕೆ ಅವನಿಗೆ ಅನಿರುದ್ಧ ಅಂತ ಹೆಸರು. ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಎಲ್ಲಿ ಇದ್ದಾನೆ ಭಗವಂತ? ಅವನನ್ನು ನಾನು ಇಲ್ಲಿ ಇಲ್ಲದೆ ಮಾಡ್ತೀನಿ ಅಂತ ಅಂದರೆ ಸಾಧ್ಯವೇ ಇಲ್ಲ. ಆಕಾಶವಿದೆ, ಆಕಾಶ, ಅದಕ್ಕೆ ಹೇಳಿದ್ರು ಇದು ಅಂತರ್ಬಹಿಶ್ಚ ವ್ಯಾಪ್ಯ ನಾರಾಯಣ ಸ್ಥಿತ, ಒಳಗೂ ಹೊರಗೂ. ಆಕಾಶ ಎಲ್ಲಿದೆ? ಎಲ್ಲ ಕಡೆ ಇದೆ. ಆಕಾಶ ಅಂದರೆ ಅವಕಾಶ ಕೊಡುವುದೇ ಆಕಾಶ. ಪಟಾಕಾಶ, ಘಟಾಕಾಶ. ಪಟ, ವಸ್ತ್ರದಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ, ಅದನ್ನು ಪಟಾಕಾಶ ಅಂತಾರೆ. ಘಟದಲ್ಲಿರುವ ಖಾಲಿ ಜಾಗ, ಅವಕಾಶ ಕೊಡೋದೇ ಆಕಾಶ. ಘಟದಲ್ಲಿ ನೀರು ತುಂಬಿದರೆ ಮತ್ತು ನೀರು ತುಂಬಲಿಕ್ಕಾಗಲ್ಲ. ಹಾಗೆ ಆಕಾಶ ಒಳಗೂ ಹೊರಗೂ ಎಲ್ಲ ಕಡೆ ಇದೆ. ಹಾಗೆ ಭಗವಂತ ಅಂತರ್ಬಹಿಶ್ಚ ವ್ಯಾಪ್ಯ ನಾರಾಯಣ ಸ್ಥಿತ, ಒಳಗೂ ಹೊರಗೂ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ನಾನು ಭಗವಂತನನ್ನು ಇಲ್ಲಿ ಇರದೆ ನಾನು ತಡಿತೀನಿ, ಒಳಗೆ ಬರದೆ ತಡಿತೀನಿ ಅಂತ ಹೇಳಿದರೆ ಸಾಧ್ಯವೇ ಇಲ್ಲ. ಆದ ಕಾರಣ ತಡೆಯುವಿಕೆ ಇಲ್ಲದೆ ಇರುವವನು. ಆದ ಕಾರಣ ಅವನಿಗೆ ಅನಲಹ ಎಂಬುವಂತಹ ಹೆಸರು ಬಂದಿದೆ, ಅನಿರುದ್ಧ ನಾಮಕನಾಗಿ ಅಂಥೇಳಿದಲ್ಲಿ ಇವತ್ತು ಮುಗಿಸಿ, ಇನ್ನು ಜಗತ್ಸೃಷ್ಟಿಯಾದಿ ವಿಷಯದಲ್ಲಿ ಸಾಕು ಎಂಬ ಬುದ್ಧಿ ಇಲ್ಲದೆ ಇರುವವನು ಮೊದಲಾದವನ್ನೆಲ್ಲ ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.